ಲೋಕಸಭೆಗೆ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಫಸ್ಟ್ ಲಿಸ್ಟ್ ರಿಲೀಸ್ ಆಗ್ತಾ ಇದೆ. ಮೊದಲ ಪಟ್ಟಿಯಲ್ಲಿ 40 ಅಭ್ಯರ್ಥಿಗಳ ಹೆಸರು ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಕರ್ನಾಟಕದ 9 ಅಭ್ಯರ್ಥಿಗಳ ಹೆಸರನ್ನ ಪ್ರಕಟ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಕಾಂಗ್ರೆಸ್ನ ನಾಯಕರು. ಪಬ್ಲಿಕ್ ಟಿವಿಗೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಲಭ್ಯವಾಗಿರುವಂತಹದ್ದು. ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಎಐಸಿಸಿಯಿಂದ ಘೋಷಣೆ ಆಗಲಿಕ್ಕಿದೆ. ತೀವ್ರ ಕುತೂಹಲ ಕೆರಳಿಸಿದೆ 2024ರ ಲೋಕಸಮರ. ಇದಕ್ಕೆ ಕಾಂಗ್ರೆಸ್ನ ಮೊದಲ ಪಟ್ಟಿ ರಿಲೀಸ್ ಆಗಲಿಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂತಹದ್ದು. ಹಾಗಾದರೆ ಫಸ್ಟ್ ಲಿಸ್ಟ್ನಲ್ಲಿ ಯಾರ್ಯಾರ ಹೆಸರಿರುತ್ತೆ ನೋಡ್ತಾ ಹೋಗೋಣ. ಡಿ.ಕೆ. ಸುರೇಶ್ ಮತ್ತೊಮ್ಮೆ ಬೆಂಗಳೂರು ಗ್ರಾಮಾಂತರದಿಂದ ಈ ಬಾರಿ ಅಖಾಡಕ್ಕಿಳಿತಾ ಇದ್ದಾರೆ. ಅವರ ಹೆಸರು ಕೂಡ ಮೊದಲ ಪಟ್ಟಿಯಲ್ಲಿ ಇರಬಹುದು. ಇನ್ನು ರಾಜಶೇಖರ್ ಪಾಟೀಲ್ ಬೀದರ್ನಿಂದ ಈ ಬಾರಿ ಅದೃಷ್ಟ ಪರೀಕ್ಷೆಗಿಳಿತಾ ಇರುವಂತಹದ್ದು. ಅವರ ಹೆಸರನ್ನು ಕೂಡ ಮೊದಲ ಪಟ್ಟಿಯಲ್ಲಿಯೇ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಒಟ್ಟು 9 ಜನರ ಹೆಸರು ಮೊದಲ ಪಟ್ಟಿಯಲ್ಲಿ ಇರಬಹುದು ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇರುವಂತಹದ್ದು. ಇನ್ನುಳಿದವರು ಯಾರ್ಯಾರು ಅಂತ ಕೂಡ ನೋಡ್ತಾ ಹೋಗೋಣ. ಕಾಂಗ್ರೆಸ್ನ ಫಸ್ಟ್ ಲಿಸ್ಟ್ ಅನ್ನು ಗಮನಿಸ್ತಾ ಇದ್ದೀರಿ. ರಾಜು ಅಲಗೂರು ವಿಜಯಪುರದಿಂದ ಈ ಬಾರಿ ಕಾಂಗ್ರೆಸ್ನಿಂದ ಇವರು ಅಖಾಡಕ್ಕಿಳಿತಾ ಇದ್ದಾರೆ. ಮಂಡ್ಯದಿಂದ ಸ್ಟಾರ್ ಚಂದ್ರು ಹೆಸರು ಬಹುತೇಕ ಫೈನಲ್ ಆಗಿದೆ. ಇವರಿಗೆ ಈ ಬಾರಿ MP ಚುನಾವಣೆಯಲ್ಲಿ ಟಿಕೆಟ್ ಸಿಗ್ತಾ ಇರುವಂತಹದ್ದು. ಇದೇ ವಿಚಾರಕ್ಕೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಇದೇ ವಿಚಾರ ಕಾಂಗ್ರೆಸ್ನಲ್ಲಿ 2 ಬಾಗ್ಲಾಗಿಗೂ ಕೂಡ ಕಾರಣವಾಗಿರುವಂತಹದ್ದು. ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಿಳಿತಾ ಇದ್ದಾರೆ. ಮಧು ಬಂಗಾರಪ್ಪ ಅವರ ಸಹೋದರಿಯವರು ಎಸ್ ಬಂಗಾರಪ್ಪ ಅವರ ಪುತ್ರಿ. ಇನ್ನು ಚಿತ್ರದುರ್ಗದಿಂದ ಚಂದ್ರಪ್ಪ ಅವರಿಗೆ ಈ ಬಾರಿ ಟಿಕೆಟ್ ಅನ್ನು ಕೊಡುವಂತಹ ಸಾಧ್ಯತೆ ಇದೆ. ಮೊದಲ ಲೀಸ್ಟ್ನಲ್ಲಿ ಇವರ ಹೆಸರು ಕೂಡ ಇರುತ್ತೆ ಅನ್ನುವಂತಹ ನಿರೀಕ್ಷೆಗಳಿರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಫಸ್ಟ್ ಲಿಸ್ಟ್ ರಿಲೀಸ್ ಆಗುತ್ತೆ. ಪ್ರಭಾ ಮಲ್ಲಿಕಾರ್ಜುನ್, SS ಮಲ್ಲಿಕಾರ್ಜುನ್ ಅವರ ಹೆಂಡತಿಯವರು, ಜೊತೆಗೆ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಹಿಡಿತಾ ಇದೆ. ಶತಾಯಗತಾಯ ಸೊಸೆಗೆ ಟಿಕೆಟ್ ಅನ್ನು ಕೊಡಿಸುವಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಇಲ್ಲಿ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಇವರೆಲ್ಲರೂ ಕೂಡ ಮೊದಲ ಪಟ್ಟಿಯಲ್ಲಿ ಇರಬಹುದಾದಂತಹ ಸಂಭಾವ್ಯರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ. ಬಹುತೇಕ 8ರಿಂದ 9 ಜನರಿಗೆ ಕಾಂಗ್ರೆಸ್ ಮಣೆ ಹಾಕಿರುವಂತಹ ಸಾಧ್ಯತೆ ಇದೆ. ಈಗಾಗಲೇ DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ನಾವು 2 ಹಂತದಲ್ಲಿ ಟಿಕೆಟನ್ನು ಫೈನಲ್ ಮಾಡ್ತೇವೆ ಅಂಥೇಳಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ. ಮೊದಲ ಪಟ್ಟಿಯಲ್ಲಿ 9 ಜನರ ಹೆಸರನ್ನು ಕಾಂಗ್ರೆಸ್ ಘೋಷಣೆ ಮಾಡುವ ಮೂಲಕ ಅಧಿಕೃತವಾಗಿ ರಾಜ್ಯದಲ್ಲಿ ಲೋಕಸಮರಕ್ಕೆ ರಣಕಹಳಿಯನ್ನು ಮೊಳಗಿಸಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕೇಶ್, ಈಗಾಗಲೇ BJP 195 ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿ ರಣಕಹಳಿಯನ್ನು ಮೊಳಗಿಸಿತ್ತು. ಕಾಂಗ್ರೆಸ್ ಕೂಡ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕರ್ನಾಟಕದಿಂದ ಎಷ್ಟು ಜನರಿಗೆ ಮೊದಲ ಲಿಸ್ಟ್ನಲ್ಲಿ ಅವಕಾಶ ಸಿಗಬಹುದು ಸುಕೇಶ್? ಪ್ರೇಮ್, ಖಂಡಿತ ಹೌದು. ಯಾಕಂದರೆ ಕಾಂಗ್ರೆಸ್ನ ಮೊದಲ ಪಟ್ಟಿ ಕನಿಷ್ಠ 40 ಜನರನ್ನಾದರೂ ಕೂಡ ಘೋಷಣೆ ಮಾಡಬೇಕು ಅನ್ನುವಂಥ ಸಿದ್ಧತೆಯನ್ನು AICCಯಿಂದ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು. ಯಾಕಂದರೆ ನಿನ್ನೆ ನಡೆದಂಥ CEC ಸಭೆಯಲ್ಲಿ ಈ ವಿಚಾರ ಚರ್ಚೆ ಆಗಿದೆ. ಹಾಗೆ ನೋಡಕ್ಕೆ ಹೋದರೆ ರಾಜ್ಯದಿಂದ ಸುಮಾರು 15 ಕ್ಷೇತ್ರಗಳಿಗೆ ಹೆಸರುಗಳನ್ನು ಶಿಫಾರಸು ಮಾಡಲಾಗಿದೆ. 15ರಲ್ಲಿ ವಿಶೇಷ ಏನು ಅಂದರೆ 9ರಿಂದ 10 ಸಿಂಗಲ್ ನೇಮ್ಗಳಿದ್ದಾವೆ, 5 ಡಬಲ್ ನೇಮ್ ಇದೆ. ಡಬಲ್ ನೇಮಲ್ಲೂ ಕೂಡ ಬಹುತೇಕ ಖಚಿತವಾಗಿದ್ದು ಕೂಡ ಹೈಕಮಾಂಡ್ನಲ್ಲಿ ಅಂತಿಮ ಒಪ್ಪಿಗೆಗಾಗಿ ಕಾಯಲಿಕ್ಕೆ ಕಳಿಸಿಕೊಟ್ಟಂಥ 2 ಹೆಸರುಗಳು, ಅದರಲ್ಲಿ ಒಂದೊಂದು ಹೆಸರು ಬಹುತೇಕ ಖಚಿತವಾಗಿತ್ತು. ಆದರೆ ಅದನ್ನು ಒಂದು ಸೈಡ್ ಇಟ್ಟು ಸಿಂಗಲ್ ನೇಮಲ್ಲಿ ಸ್ಟೇಟಿಂದ ಕ್ಲಿಯರ್ ಆಗಿರುವಂಥದ್ರಲ್ಲಿ 9ನ್ನ ಪ್ರಕಟ ಮಾಡಬಹುದು ಹೆಸರನ್ನ ಇವತ್ತು ಅನ್ನುವಂಥ ನಿರೀಕ್ಷೆ ಇರುವಂಥದ್ದು. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಕಾಂಗ್ರೆಸ್ನ ಲೋಕಸಭೆಯ ಹುರಿಯಾಳುಗಳ 9 ಜನ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಜೊತೆಗೆ ಅವೆಲ್ಲವೂ ಕೂಡ ಇಲ್ಲೂ ಕೂಡ ಸಿಂಗಲ್ ನೇಮ್ ಆಗಿತ್ತು, ಹಿಂದೆಯೂ ಕೂಡ ಚರ್ಚೆ ಆಗಿತ್ತು. ಸಾಕಷ್ಟು ಬಾರಿ ಚರ್ಚೆ ಆದಾಗಲೂ ರಾಜ್ಯ ನಾಯಕರ ಸಂಪೂರ್ಣ ಸಮ್ಮತಿ ಸಿಕ್ಕಿತ್ತು, ಹೈಕಮಾಂಡ್ ನಾಯಕರ ಒಪ್ಪಿಗೆಯೂ ಸಿಕ್ಕಿತ್ತು. ಅಂಥವನ್ನ ಮಾತ್ರ ಬಿಡ್ತಾರೆ 9 ಅನ್ನುವಂಥದ್ದು. ಉಳಿದ 5-6 ಸಿದ್ಧವಿದ್ದರೂ ಕೂಡ ಅನಿವಾರ್ಯ ಕಾರಣದಿಂದ 2 ಹೆಸರುಗಳನ್ನ ಇಟ್ಕೊಂಡಂಥದ್ದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದವರಾಗಿದ್ದು ಅವರೇ ಅಧ್ಯಕ್ಷರಾಗಿದ್ದರೂ ಕೂಡ ಅದನ್ನು ಹೋಲ್ಡ್ ಮಾಡುವಂಥ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಪ್ರೇಮ್, ಸುಕೇಶ್, 2019ರ ಚುನಾವಣೆಯಲ್ಲಿ ಏಕೈಕ ಸಂಸದರನ್ನು ಮಾತ್ರ ಗೆಲ್ಲಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗಿತ್ತು. ಈ ಬಾರಿ ದೊಡ್ಡ ಮಟ್ಟದ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಕೂಡ ಅಧಿಕಾರದಲ್ಲಿದೆ. ಈ ಸಂದರ್ಭದಲ್ಲಿ ಕೇವಲ 8 ಜನರನ್ನು ಮಾತ್ರ ಮೊದಲ ಲಿಸ್ಟ್ನಲ್ಲಿ ತರ್ತಾ ಇರುವಂತಹದ್ದು ಏನು ಸೂಚನೆಯನ್ನು ಕೊಡ್ತಾ ಇದೆ ಇದು ಅಂಥೇಳಿ ಸುಕೇಶ್?
ಒಂದು ಸ್ಪಷ್ಟ ಪ್ರೇಮ್, ಈ ಬಾರಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಿಂದ ಹೆಚ್ಚಿನ ನಿರೀಕ್ಷೆಯನ್ನ ಕಾಂಗ್ರೆಸ್ ಇಟ್ಕೊಂಡಿರುವಂತದ್ದು. ಯಾಕಂದ್ರೆ ದಕ್ಷಿಣದಲ್ಲಿ ಅಧಿಕಾರವನ್ನ ಹಿಡಿದ ರಾಜ್ಯ ಕಾಂಗ್ರೆಸ್, ಇತ್ತೀಚೆಗೆ ಅಧಿಕಾರ ಹಿಡಿದ ಮೊದಲ ರಾಜ್ಯ ಹೌದು. ಆನಂತರ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದ್ರು. ತೆಲಂಗಾಣದಲ್ಲಿ ಕರ್ನಾಟಕದಷ್ಟು ಸ್ಥಾನಗಳು ಇಲ್ಲ. ಜೊತೆಗೆ ಇಡೀ ದೇಶದ ಬೇರೆ ಬೇರೆ ಚುನಾವಣೆಗಳಿಗೆ ಮಾಡೆಲ್ ಆಗಬಹುದಾದಂತಹ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡಿದ್ದು ಕರ್ನಾಟಕದಲ್ಲಿ. ಅದು ಇಲ್ಲಿನ ಕಾಂಗ್ರೆಸ್ಗೆ ಒಂದು ಸಕ್ಸಸ್ ಅನ್ನ ಕೊಟ್ಟಿತ್ತು. ಆ ಸಕ್ಸಸ್ ಬೇಸ್ ಮೇಲೆ ಇಲ್ಲಿ 135 ಸ್ಥಾನ ಬಂದಿದೆ ಅಂದ್ರೆ ಲೋಕಸಭೆಯಲ್ಲಿ ಅವರ ನಿರೀಕ್ಷೆ ಜಾಸ್ತಿ ಇರುತ್ತೆ. ಕೇಂದ್ರ ಕಾಂಗ್ರೆಸ್ ನಾಯಕರುಗಳು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿರುವ ಟಾರ್ಗೆಟ್ ಕನಿಷ್ಠ 20 ಸ್ಥಾನ ಕಾಂಗ್ರೆಸ್ ಗೆಲ್ಲಿಸಿಕೊಳ್ಬೇಕು ಕರ್ನಾಟಕದಲ್ಲಿ ಎನ್ನುವಂಥದ್ದು. ಆದರೆ ಅಷ್ಟು ಸಾಧ್ಯಾಸಾಧ್ಯತೆ ವಿಚಾರ. ಆನಂತರ ಆ 20 ಸ್ಥಾನ ಗೆಲ್ಲಬೇಕಾದ್ರೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಲ್ಲಿ, ಹುರಿಯಾಳುಗಳನ್ನ ಅಖಾಡಕ್ಕೆ ಇಳಿಸುವಲ್ಲಿ ಸಾಕಷ್ಟು ಚೂಸಿ ಆಗಿರಬೇಕಾಗುತ್ತೆ. ವಿಶೇಷವಾಗಿ ಗೆಲ್ಲುವಂಥವ್ರು, ಅದಕ್ಕೆ ಮೊದಲಿಂದಲೂ ಕೂಡ ಸಚಿವರಾಗಿದ್ರು ಪರವಾಗಿಲ್ಲ, ಅವ್ರನ್ನೂ ಅಖಾಡಕ್ಕೆ ಇಳಿಸಿ, ಅವ್ರನ್ನೂ ಸ್ಪರ್ಧೆಗಿಳಿಸಿ ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ದು. ಹಾಗಾಗಿ ಆಯ್ಕೆ ಮಾಡುವಂಥ ಮೊದಲ ಪಟ್ಟಿಯಲ್ಲಿ ಶೂರ್ ಶಾಟ್ ಇದು ಗೆಲ್ಲಬಹುದು ಅಥವಾ 99% ಅವಕಾಶ ಇದೆ ಅನ್ನುವಂಥ ಹೀಗೆ ಬೇರೆ ಬೇರೆ ಲೆಕ್ಕಾಚಾರಗಳನ್ನ, ಜಾತಿ ಲೆಕ್ಕಾಚಾರವನ್ನ ಅಥವಾ ಬೇರೆ ಬೇರೆ ವ್ಯವಸ್ಥೆಗಳನ್ನ ಎಲ್ಲವನ್ನೂ ಅಳೆದು ತೂಗಿ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಸುಕೇಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ.